ಪ್ರಥಮ PUC ಇತಿಹಾಸ ವಿಷಯದಲ್ಲಿ 3ನೇ ಪಾಠ ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಮೊದಲ ಭಾಗದಲ್ಲಿ ನೋಡೋಣ. 1 ಅಂಕ 2 ಅಂಕ ಮತ್ತು 5 ಅಂಕದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿದೆ. ಮುಂದಿನ ಭಾಗದಲ್ಲಿ ಮತ್ತೆ 5 ಅಂಕಗಳ ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತು 10 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಂದಿನ ಭಾಗದಲ್ಲಿ ಸಹಿತ ತರ್ತೀನಿ. ಹಿಂದಿನ ಪಾಠಗಳ ವಿಡಿಯೋವನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಥಮ PUC ಇತಿಹಾಸ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಾವು ಫಸ್ಟ್ PUCಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ತಾಯಿದ್ದೀವಿ. ಎಲ್ಲ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ಹೋಗಿ ನೋಡಿ ಅಂತ ಹೇಳ್ತಾ 3ನೇ ಪಾಠ ಪ್ರಾಚೀನ ನಾಗರಿಕತೆಗಳ ಇತಿಹಾಸದಲ್ಲಿ ಮೊದಲ ಭಾಗದಲ್ಲಿ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಮೊದಲ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಭಾಗ ಎದಲ್ಲಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1, ಯಾವ ನದಿಯ ದಂಡೆಯ ಮೇಲೆ ಈಜಿಪ್ಟ್ ನಾಗರಿಕತೆ ಬೆಳವಣಿಗೆಯಾಯಿತು? ಉತ್ತರ ನೈಲ್ ನದಿ. ಪ್ರಶ್ನೆ 2, ಈಜಿಪ್ತಿಯನ್ನರ ಲಿಪಿಯನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಇತ್ತು ಹೈರೋಗ್ಲಿಪಿಕ್ಸ್ ಅಂತಕ್ಕಂಥದ್ದು. ಪ್ರಶ್ನೆ 3, ವಿಶ್ವದ ಪ್ರಥಮ ಸಾಮ್ರಾಜ್ಞಿ ಯಾರು? ಹಟ್ಷೆಪ್ಸುಟ್. ಪ್ರಶ್ನೆ 4, ಈಜಿಪ್ತಿಯನ್ನರು ತಮ್ಮ ರಾಜರ ಮೃತದ ದೇಹಗಳನ್ನು ಏಕೆ ಸಂರಕ್ಷಿಸಿರುತ್ತಿದ್ದರು? ಉತ್ತರ ಈಜಿಪ್ತಿಯನ್ನರು ಪುನರ್ಜನ್ಮದಲ್ಲಿ ನಂಬಿಕೆಯನ್ನು ಇಟ್ಟಿದ್ದರು, ಆ ಕಾರಣಕ್ಕಾಗಿ ತಮ್ಮ ರಾಜರ ಮೃತದೇಹಗಳನ್ನು ಸಂರಕ್ಷಣೆ ಮಾಡಿ ಇಡ್ತಾ ಇದ್ರು. ಪ್ರಶ್ನೆ 5, ವಿಶ್ವದ ಬೃಹತ್ ಪಿರಾಮಿಡ್ ಯಾವುದು? ಗೀಜಾ ಪಿರಾಮಿಡ್. ಪ್ರಶ್ನೆ 6, ಮೆಸೊಪೊಟೇಮಿಯಾದ ಅರ್ಥವೇನು? 2 ನದಿಗಳ ನಡುವಿನ ಪ್ರದೇಶ. ಪ್ರಶ್ನೆ 7, ತೂಗುವ ಉದ್ಯಾನವನ ನಿರ್ಮಿಸಿದವರು ಯಾರು? ಉತ್ತರ ನೆಬುಕಡ್ನೆಜರ್. ಪ್ರಶ್ನೆ 8, ಜಿಗ್ಗುರಾತ್ ಎಂದರೇನು? ಸ್ಥಾನಿಕ ದೇವತೆ ಅಂತ ಅರ್ಥ. ಪ್ರಶ್ನೆ 9, ಚೀನಾದ ಪ್ರಸಿದ್ಧ ದೊರೆ ಯಾರು? ಶಿ ಫಾಂಗ್ ಟಿಯು ಅಂತಕ್ಕಂಥವನು ಚೀನಾದ ಪ್ರಸಿದ್ಧ ದೊರೆ. ಪ್ರಶ್ನೆ 10, ತಾವೋ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು? ಉತ್ತರ ತಾವೋ ತೇ ಚಿಂಗ್ ಅಂತಕ್ಕಂಥದ್ದು. ಪ್ರಶ್ನೆ 11, ಬೌದ್ಧ ಧರ್ಮವನ್ನು ಚೀನಾದಲ್ಲಿ ಜನಪ್ರಿಯಗೊಳಿಸಿದವರು ಯಾರು? ಭಾರತದ ಬೌದ್ಧ ಭಿಕ್ಷುಗಳು ಹಾಗೂ ವ್ಯಾಪಾರಸ್ಥರು ಅಂತಕ್ಕಂಥದ್ದು ಉತ್ತರ ಬರ್ತದೆ. ಇನ್ನು ಭಾಗ ಬಿಗೆ ಹೋಗೋಣ. ಇಲ್ಲಿ 2 ಪದನೋ ಅಥವಾ 2 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಪ್ರತಿಯೊಂದಕ್ಕೂ 2 ಅಂಕದ ಪ್ರಶ್ನೆಗಳನ್ನು ಇವುಗಳನ್ನು ಕೇಳ್ತಾರೆ. ಮೊದಲ ಪ್ರಶ್ನೆ, ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದ ಯಾವುದಾದರೂ 2 ಶೋಧನೆಗಳನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ಮೊದಲನೇದು ಹೈನುಗಾರಿಕೆ ಮತ್ತು ಮಾಂಸಕ್ಕಾಗಿ ಪ್ರಾಣಿಗಳ ಸಾಕಣೆ. 2, ಸಾಗಾಟಕ್ಕಾಗಿ ಬಳಕೆಯಾದ ಸಾಮಗ್ರಿಗಳು, ಉದಾಹರಣೆ ಚಕ್ಕಡಿ ಹಾಗೂ ಪ್ರಾಣಿ ಅಂತ ಬರೀಬೇಕು. ಪ್ರಶ್ನೆ 2, ನಾಗರಿಕತೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ನಾಗರಿಕತೆ ಭೌಗೋಳಿಕ ಹಿನ್ನೆಲೆ ಹೊಂದಿದ ಬೃಹತ್ ಜನ ಸಮುದಾಯವಾಗಿದೆ. ಸಂಸ್ಕೃತಿ ನಾಗರಿಕತೆಯ ಒಂದು ಭಾಗವಾಗಿದೆ. ಪ್ರಶ್ನೆ 3, ಯಾವುದಾದರೂ 2 ಪ್ರಾಚೀನ ನಾಗರಿಕತೆಗಳನ್ನು ಹೆಸರಿಸಿರಿ. ಉತ್ತರ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಸಿಂಧೂ ನಾಗರಿಕತೆ, ಚೀನಾ ನಾಗರಿಕತೆ. 4, ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲೆಂದು ಏಕೆ ಕರೆಯಲಾಗಿದೆ? ಉತ್ತರ ಜಗತ್ತಿನ ಬಹಳಷ್ಟು ನಾಗರಿಕತೆಗಳು ನದಿಗಳ ದಡದಲ್ಲಿಯೇ ಬೆಳೆದಿವೆ. ಫಲವತ್ತಾದ ಮಣ್ಣು, ನೀರು ಹಾಗೂ ಬೆಚ್ಚಗಿನ ಹವಾಗುಣ ಅಲ್ಲಿ ದೊರೆತಿದ್ದರಿಂದ ನಾಗರಿಕತೆಗಳು ನದಿ ಕಣಿವೆಗಳ ದಡದಲ್ಲೇ ಬೆಳೆದು ಬಂದಿವೆ. ಪ್ರಶ್ನೆ 5, ಈಜಿಪ್ತನ್ನು ನೈಲ್ ನದಿಯ ವರಪ್ರಸಾದವೆಂದು ಏಕೆ ಕರೆಯಲಾಗಿದೆ? ಉತ್ತರ ನೈಲ ನದಿ ವರ್ಷದುದ್ದಕ್ಕೂ ಹರಿದು ಈಜಿಪ್ಟ್ನಲ್ಲಿ ಫಲವತ್ತಾದ ಬಯಲು ನಿರ್ಮಿಸಿದ್ದರಿಂದ ಆಹಾರದ ಭದ್ರತೆ ಸಿಕ್ಕಿದೆ, ನಿರಂತರ ನೀರು ಸರಬರಾಜಾಗಿದೆ. ಇದು ಅಲ್ಲಿನ ನಾಗರಿಕತೆಗೆ ಬೆಳವಣಿಗೆಗೆ ಸಹಕಾರಿಯಾಗಿದೆ ನೈಲ ನದಿ. ಪ್ರಶ್ನೆ 6, ಈಜಿಪ್ಟ್ನ ಯಾವುದಾದರೂ 2 ದೇವಾನುದೇವತೆಗಳನ್ನು ಹೆಸರಿಸಿರಿ. ಅಮೂನ್ ರಾ ಮತ್ತು ಓಸಿರಸ್ ಇವೆರಡೂ ಕೂಡ ಈಜಿಪ್ಟ್ನ ದೇವಾನುದೇವತೆಗಳು. ಪ್ರಶ್ನೆ 7, ಮೆಸೊಪೊಟೇಮಿಯಾವನ್ನು ನಾಗರಿಕತೆಗಳ ತೊಟ್ಟಿಲು ಹಾಗೂ ಸಮಾಧಿಯಿಂದ ಏಕೆ ಕರೆಯಲಾಗಿದೆ? ಉತ್ತರ ಸಾಮಾನ್ಯ ಶಕಪೂರ್ವ 3500ರಿಂದ 5000ರ ಅವಧಿಯಲ್ಲಿ ಅನೇಕ ನಾಗರಿಕತೆಗಳು ಬೆಳೆದು ಆಳಿದವು ಹಾಗೂ ಅಳಿದವು. ಉದಾಹರಣೆಗೆ ಸುಮೇರಿಯನ್, ಅಕ್ಕಾಡಿಯನ್, ಅಮೋರಿಯನ್, ಅಸ್ಸೀರಿಯನ್, ಚಾಲ್ತಿಯನ್. ಪ್ರಶ್ನೆ 8, ಮೆಸೊಪೊಟೇಮಿಯಾ ನಾಗರಿಕತೆಯ ಅವನತಿಗೆ ಯಾವುದಾದರೂ 2 ಕಾರಣಗಳನ್ನು ಬರೆಯಿರಿ. 1, ಈಜಿಪ್ಟ್ನಂಥ ನೈಸರ್ಗಿಕ ರಕ್ಷಣೆಯ ಕೊರತೆಯಾಯಿತು. 2, ಮೇಲಿಂದ ಮೇಲೆ ಪರ್ಷಿಯನ್ ವಿದೇಶಿ ದಾಳಿಗೆ ತುತ್ತಾಯಿತು. ಸಮರ್ಥ ರಾಜರು ಸಹಿತ ಮೆಸೊಪೊಟೇಮಿಯನ್ನರಲ್ಲಿ ಇರಲಿಲ್ಲ. ಪ್ರಶ್ನೆ 9,
ಚೀನಾ ನಾಗರಿಕತೆ ಬೆಳವಣಿಗೆಯಾದ ನದಿ ಕಣಿವೆ ಹೆಸರಿಸಿರಿ. ಉತ್ತರ ಚೀನಾದ ಹ್ಯಾಂಗ್ ಹೋ ಮತ್ತು ಯಾಂಗ್, ದಕ್ಷಿಣ ಚೀನಾದ ಸಿಕಿಯಾಂಗ್ ಅಂತಕ್ಕಂಥ ನದಿ ಬಯಲು. ಪ್ರಶ್ನೆ 10, ಚೀನಾದ ಮಹಾಗೋಡೆ ನಿರ್ಮಿಸಿದವರು ಯಾರು ಮತ್ತು ಏಕೆ? ಉತ್ತರ ಚೀನ್ ಶಿ ಹುವಾಂಗ್ ಟಿ ಅಂತಕ್ಕಂಥದ್ದು. ಏಕೆಂದರೆ ಮಂಗೋಲರ ದಾಳಿಯಿಂದ ಚೀನಾ ರಕ್ಷಣೆಗಾಗಿ ಈ ಶಿ ಹುವಾಂಗ್ ಟಿ ಅಂತಕ್ಕಂಥದ್ದು ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡಿದ್ದ. ಪ್ರಶ್ನೆ 11, ಚೀನಿಯರ ಯಾವುದಾದರೂ 2 ಪ್ರಮುಖ ವೈಜ್ಞಾನಿಕ ಶೋಧನೆಗಳನ್ನು ತಿಳಿಸಿರಿ. ಸೂಜಿ ಚಿಕಿತ್ಸೆ, ಆಂಕ್ಯುಪಂಕ್ಚರ್ ಅಂತಾರೆ, ನಾವಿಕರ ದಿಕ್ಸೂಚಿ, ಇವೆರಡೂ ಕೂಡ ವೈಜ್ಞಾನಿಕ ಶೋಧನೆಗಳು. 12, ಪ್ರಾಚೀನ ಚೀನಾದ ಯಾರಾದರೂ 2 ತತ್ವಜ್ಞಾನಿಗಳನ್ನು ಹೆಸರಿಸಿರಿ. ಲಾವೋತ್ಸೆ ಮತ್ತು ಕನ್ಫ್ಯೂಷಿಯಸ್. ಇನ್ನು ಭಾಗ ಸಿಗೆ ಹೋಗೋಣ. ಅಲ್ಲಿ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 5 ಅಂಕದ ಪ್ರಶ್ನೆ. ಈ ವಿಡಿಯೋದಲ್ಲಿ ಮೊದಲ 4 ಪ್ರಶ್ನೆಗಳಿದ್ದಾವೆ. ಮುಂದಿನ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆಗಳ ವಿಡಿಯೋಗಳನ್ನು ತಾವು ಎಲ್ಲರೂ ವೇಟ್ ಮಾಡಬೇಕು. ಮೊದಲ ಪ್ರಶ್ನೆ, ನಾಗರಿಕತೆಯನ್ನು ವ್ಯಾಖ್ಯಾನಿಸಿ ಮತ್ತು ನಾಗರಿಕತೆ ಮತ್ತು ಸಂಸ್ಕೃತಿ ನಡುವಿನ ವ್ಯತ್ಯಾಸ ತಿಳಿಸಿರಿ. ಉತ್ತರ, ನಾಗರಿಕತೆ ಸಿವಿಲಿಸ್ ಲ್ಯಾಟಿನ್ ಶಬ್ದದಿಂದ ಬಂದಿದ್ದು ಇದು ನಗರ ರಾಜ್ಯದ ವಾಸವನ್ನು ಸೂಚಿಸುತ್ತದೆ. ಇದು ಭೌಗೋಳಿಕ ಹಿನ್ನೆಲೆ ಹೊಂದಿದ ಬೃಹತ್ ಜನ ಸಮುದಾಯವಾಗಿದೆ. ಸಂಸ್ಕೃತಿ ಇದರ ಭಾಗವಾಗಿದೆ. ವ್ಯತ್ಯಾಸದಲ್ಲಿ ಏನಿದೆ ಅಂತಂದರೆ, ನಾಗರಿಕತೆ ಬಾಹ್ಯ ಸ್ವರೂಪದ್ದಾಗಿದೆ, ಸಂಸ್ಕೃತಿ ಬಹುಭಾಗ ಮಾನವನ ಅಂತರ್ಗತವಾಗಿದೆ. 2ನೇ ಪಾಯಿಂಟಲ್ಲಿ ಏನು ಬರಿಬೋದು ಅಂತಂದ್ರೆ, ನಾಗರಿಕತೆ ಭೌತಿಕ ಸಾಧನೆಗಳಾದ ಹಳ್ಳಿ ನಗರ ಕಟ್ಟಡಗಳನ್ನು ಒಳಗೊಂಡಿದ್ದರೆ ಸಂಸ್ಕೃತಿ ಅನ್ನೋದು ಧರ್ಮ ಆಚಾರ ವಿಚಾರ ಪರಂಪರೆಯನ್ನು ಒಳಗೊಂಡಿದೆ. 3ನೇ ವ್ಯತ್ಯಾಸ, ನಾಗರಿಕತೆ ಅಳತೆಗೆ ಒಳಪಟ್ಟಿದ್ದರೆ ಸಂಸ್ಕೃತಿ ಅಳತೆಗೆ ಒಳಪಟ್ಟಿಲ್ಲ. 4ನೇದು, ನಾಗರಿಕತೆ ಮೊದಲು ಸಂಸ್ಕೃತಿ ನಂತರ. ನೆಕ್ಸ್ಟ್, ನಾಗರಿಕತೆ ಯಾವಾಗಲೂ ಬೆಳೀತದ, ಸಂಸ್ಕೃತಿ ಅಂತಕ್ಕಂಥದ್ದು ಖಚಿತವಾಗಿ ಬೆಳೀತದ ಅಂತ ಹೇಳೋದಿಲ್ಲ. ಇದನ್ನು ನಾವು ವ್ಯತ್ಯಾಸದಲ್ಲಿ ಬರೀಬಹುದು. 2ನೇ ಪ್ರಶ್ನೆ, ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳನ್ನು ಚರ್ಚಿಸಿರಿ. ಪ್ರಪಂಚದ ನಾಗರಿಕತೆಗಳು ನದಿ ತೀರದಲ್ಲಿ ಉಗಮವಾಗಿ ಬೆಳವಣಿಗೆಯಾಗಿವೆ. ಸೊ ಮೊದಲನೇದು ಹೇಳ್ಬೋದು, ನದಿ ನೀರಿನ ಹರಿವು ತೀರ ಪ್ರದೇಶದಲ್ಲಿ ಫಲವತ್ತಾದ ಮಣ್ಣನ್ನು ಒದಗಿಸಿದೆ. ಇದು ಕೃಷಿಗೆ ಪೂರಕವಾಗಿದೆ. 2, ಕೃಷಿ ಹಾಗೂ ಗೃಹ ಬಳಕೆಗೆ ನಿರಂತರವಾದ ನೀರಿನ ಲಭ್ಯತೆ. 3ನೇದು, ನದಿ ತೀರದಲ್ಲಿ ಕಂಡುಬರುವ ಯೋಗ್ಯವಾದ ವಾತಾವರಣ. ನೆಕ್ಸ್ಟ್, ಜನಜೀವನಕ್ಕೆ ಲಭ್ಯವಾಗುವ ಆಹಾರ ಧಾನ್ಯ, ಹಣ್ಣು, ತರಕಾರಿ, ಪಶುಪಾಲನೆಗೆ ಬೇಕಾಗುವ ಸೌಲಭ್ಯ. ನೆಕ್ಸ್ಟ್ ಪಾಯಿಂಟ್, ಮೀನುಗಾರಿಕೆಗೆ ಹಾಗೂ ಸರಕು ಸಾಗಾಣಿಕೆಗೆ ಲಭ್ಯವಾಗಿದ್ದ ಜಲಮಾರ್ಗ. ಈ ಮೇಲಿನ ಅಂಶಗಳು ಮಾನವನಿಗೆ ಲಭ್ಯವಾದ ಕಾರಣ ಅವರು ರಚನಾತ್ಮಕ ಕಾರ್ಯದಲ್ಲಿ ತೊಡಗಲು ಸಹಾಯಕವಾಯಿತು. ಕೃಷಿಯೊಂದಿಗೆ ಅದಕ್ಕೆ ಪೂರಕವಾದ ಸಲಕರಣೆಗಳ ಶೋಧನೆಯಾದವು. ಮಾನವನ ವ್ಯವಸ್ಥಿತ ಜೀವನಕ್ಕೆ ನಡೆಸಲು ಅವಕಾಶ ದೊರೆಯಿತು. ಹೀಗಾಗಿ ನಾಗರಿಕತೆ ಬೆಳವಣಿಗೆಯಾಯಿತು. 3ನೇ ಪ್ರಶ್ನೆ, ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿಯನ್ನು ತಿಳಿಸಿರಿ. ಉತ್ತರ, ಈಜಿಪ್ಟ್ ನಾಗರಿಕತೆ ಹಳ್ಳಿಗಳಿಂದ ಆರಂಭವಾಗಿ ನಗರ ರಾಜ್ಯಗಳು ಅಸ್ತಿತ್ವಕ್ಕೆ ಬಂದವು. 3000 ವರ್ಷಗಳ ಅವಧಿಯಲ್ಲಿ 30 ರಾಜಮನೆತನಗಳನ್ನು ಈಜಿಪ್ಟ್ ಕಂಡಿತು. ಅಲ್ಲಿನ ರಾಜರನ್ನ ಪೇರೋಗಳೆಂದು, ಅವರನ್ನ ಭೂಮಿಯ ಮೇಲೆ ದೇವರ ಪ್ರತಿನಿಧಿ ಎಂದು ಪರಿಗಣಿಸಿದ್ದರು. ಈಜಿಪ್ಟ್ ರಾಜಮನೆತದ ಆಳ್ವಿಕೆಯನ್ನು 3 ಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ಈಜಿಪ್ಟ್ನ ಹಳೆಯ ರಾಜಮನೆತನಗಳ ಆಳ್ವಿಕೆಯನ್ನು ಪಿರಮಿಡ್ ಕಾಲ ಅಂತ ಕರೀತಾರೆ. ಪೇರೋ ಅತ್ಯಂತ ಬಲಿಷ್ಠನಾಗಿದ್ದು ಆಡಳಿತದ ಸಲಹೆಗೆ ಹಿರಿಯರ ಸಭೆ ಇತ್ತು. ರಾಜನಿಂದ ನೇಮಕವಾದ ವೀಜರ್ ಆಡಳಿತ, ನ್ಯಾಯ, ಖಜಾನೆಯ ಮುಖ್ಯಸ್ಥನಾಗಿದ್ದ. ಇವನಿಗೆ ಸಹಾಯ ಮಾಡಲು ಸ್ಥಳೀಯ ಹಾಗೂ ಕೇಂದ್ರೀಯ ಅಧಿಕಾರಿಗಳಿದ್ದು ಇವರು ತೆರಿಗೆ ಸಂಗ್ರಹಣೆ, ಕಾನೂನು ಪಾಲನೆ ಕಾರ್ಯನಿರ್ವಹಿಸುತ್ತಿದ್ದರು. ಮಧ್ಯ ರಾಜ್ಯಗಳ ಮನೆತನಗಳ ಕಾಲವನ್ನು ಭೂಮಾಲೀಕರ ಕಾಲ ಅಂತ ಕರೀತಾರೆ. ಇಲ್ಲಿ ಜಮೀನುದಾರರು, ಸರದಾರರು ಫೇರೋಗಳೆಂದು ಶಕ್ತಿಶಾಲಿಗಳಾಗಿದ್ದರು. ಇದರಿಂದ ಅನೇಕ ಆಂತರಿಕ ಯುದ್ಧಗಳಾಗಿ ಅರಾಜಕತೆ ಸಂಭವಿಸಿತು. 1ನೇ ಅಮೇನ್ ಹುಟೋ ಪುನಃ ಪೇರೋಗಳ ಪ್ರಭುತ್ವ ಮರುಸ್ಥಾಪಿಸಿದ. ಹೊಸ ರಾಜ್ಯಗಳ ಅವಧಿಯಲ್ಲಿ 1ನೇ ಥಟ್ಮೋಸ್ ರಾಜ ಬಲಿಷ್ಠನಾಗಿ ಹೊಸ ಪ್ರದೇಶಗಳನ್ನು ಗೆದ್ದ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ನಂತರ ಇವನ ಮಗಳಾದ ಹತ್ಸೆಪೂಟ್ 21 ವರ್ಷ ಆಳಿದ ಪ್ರಥಮ ಮಹಿಳಾ ಸಾಮ್ರಾಜ್ಞಿಯಾಗಿದ್ದಳು ಅಂತಕ್ಕಂಥದ್ದನ್ನು ಇತ್ತು. ಮುಂದಿನ ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳು ಮತ್ತು ಉತ್ತರಗಳೊಂದಿಗೆ ಭೇಟಿಯಾಗ್ತೀನಿ. ನೀವೆಲ್ಲರೂ ಕೂಡ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಬೇಕು. ನಿಮ್ಮ ಗೆಳೆಯರಿಗೆ ಶೇರ್ ಮಾಡಬೇಕು. ವಿಡಿಯೋಗಳನ್ನು ಲೈಕ್ ಮಾಡಲಿಕ್ಕೆ ಮರೆಯದಿರಿ.